ವಿಷಯವನ್ನು ನಾನು ಹೇಳುವಾಗ ಇಬ್ರಿಯ ಪತ್ರಿಕೆಗಾರನು 1ನೇ ಅಧ್ಯಾಯ 3ನೇ ವಚನ ಓದುವ ಮೊದಲೇ ನಾನು ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು, ಈ ತಿಂಗಳು ಬಹಳ ಆಸಕ್ತಿ ಉಳ್ಳಂತ ಕಾರ್ಯಗಳು ಈ ತಿಂಗಳಲ್ಲಿ ನಡೆಯುತ್ತದೆ. ಯಾಕೆ ಎಂಬುದಾಗಿ ನೋಡುವಾಗ, ಯುಗವನ್ನೇ ಬೇರ್ಪಡಿಸಿದಂತ ಒಬ್ಬ ಸತ್ಪುರುಷನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಇದು ಕ್ರಿಸ್ತ ಶಕದಲ್ಲಿದೆ. ಸುವಾರ್ತೆಗೆ ಅಮೂಲ್ಯವಾದಂತಹ ಕಾರ್ಯಗಳು ಇಲ್ಲಿ ಈ ತಿಂಗಳಲ್ಲಿ ನಡೆಯುತ್ತಿದೆ. ನಮ್ಮ ನಂಬಿಕೆಗೆ ಆಧಾರವಾದಂತಹದ್ದನ್ನು ನಾವು ಯೋಗ್ಯವಾಗಿ ಅದನ್ನು ಆಚರಿಸುವುದಕ್ಕೆ ದೇವರು ನಮ್ಮ ಸ್ವಾಚಿತ್ತ ಮತ್ತು ಅಧಿಕಾರವನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಪ್ರೇರೆ ಇಬ್ರಿಯ ಪತ್ರಿಕೆಗಾರನ ಅದ್ಭುತ ಆಲೋಚನೆಯನ್ನ ಆತನ ದಾಸನಾದಂತ ಪೌಲನ ಅದು ಆಲೋಚನೆ. ಪ್ರಿಯರೇ, ಹಳೆ ವಿಷಯಗಳನ್ನು ನೋಡುವಾಗ ಧರ್ಮಾಧಿಕಾರಿಗಳು, ಧರ್ಮವನ್ನು ನಡೆಸುವಂತವರು, ಅವರು ಬೋಧಿಸುವಂತವರು ದೇವರ ವಿಷಯಗಳನ್ನ ಬಿಟ್ಟು ಅವರು ತಮ್ಮನ್ನೇ ತಾವು ಪ್ರಕಟಿಸಿಕೊಳ್ತಾ ಇದ್ರು. ಆದರೆ ಇಲ್ಲಿ ಒಂದು ವಿಷಯ ಇದೆ ಪ್ರಿಯರೇ. ಪೌಲನ ಒಂದು ವಿಷಯವನ್ನು ನೋಡುವಾಗ ಆತನ ಒಂದು ಮಾತನ್ನ ಹೇಳ್ತಾನೆ. ಏನು ಹೇಳ್ತಾನೆ ಎಂಬುದಾಗಿ ನೋಡುವಾಗ, ಅವರನ್ನೇ ಹೆಚ್ಚಿಸಿಕೊಂಡರು, ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಧರ್ಮ ಪಾಲಕರೆಲ್ಲ. ಆದರೆ ಅಪೊಸ್ತಲರು ತಮ್ಮನ್ನ ಮರೆ ಮಾಡಿಕೊಂಡು ದೇವರಿಗೆ ದಾಸರಾಗಿ ದೇವರನ್ನೇ ಹೆಚ್ಚಾಗಿ ಅಪೊಸ್ತಲರು ದೇವರನ್ನ ಪ್ರಕಟಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ನಿಜವಾದಂತ ಆ ಒಂದು ವ್ಯಕ್ತಿತ್ವ ಅದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಗುಣಲಕ್ಷಣಗಳು ಅಲ್ಲಿ ಕಾಣಬರುತ್ತದೆ. ಪೌಲನ್ ಹೇಳ್ತಾನೆ, ನಾವು ಆತನಿಗೆ ದಾಸರಾಗಿದ್ದೇವೆ, ಆತನಿಗೆ ಮರೆಯಾಗಿ ಆತನನ್ನು ಪ್ರಕಾಶಪಡಿಸುವಂತ ಕಾರ್ಯ ಅಪೊಸ್ತಲರು ಮಾಡಿದರು. ಪ್ರಿಯರೇ, ನಾವು ಇವತ್ತು ಸಭೆಗಳಲ್ಲಿ ಅಪೊಸ್ತಲರ ಬೋಧನೆಯ ಮೇಲೆ ನಿಂತಿದ್ದೇವೆ. ಸೋದರರ ಸಭೆಯವರು, ಇದು ನಾವು ಹೆಮ್ಮೆ ಪಡಿಕೊಳ್ಳಬೇಕು. ಯಾಕಂದ್ರೆ ವಾಕ್ಯಾಧಾರಿತವಾದಂತಹ ಬೋಧನೆ. ಪ್ರಿಯರೇ, ಎಷ್ಟೋ ಸಭೆಗಳಲ್ಲಿ ಕ್ರಿಸ್ತನನ್ನ ಮರೆಮಾಡಿ ಆ ಕಡೆ ತೋರಿಸಿ ತಾವೇ ತಮಗೆ ಸ್ವ ಇಚ್ಛೆ, ಮಾನಸಿಕ ಜ್ಞಾನದಿಂದ ಅವರು ಪ್ರಕಟಿಸುತ್ತಾ ಇದ್ದಾರೆ. ಆದರೆ ಅಪೊಸ್ತಲನಾದಂಥ ಪೌಲನು ಆತನ ಜೀವಿತದಲ್ಲಿ, ನಾನು ಹೇಳಿದ್ದೆ, ಅವನ ಕೇಂದ್ರೀಕೃತವಾದಂಥ ಆತನ ಬೋಧನೆ, ಆತನ ಸುವಾರ್ತೆ, ಆತನ ಜೀವಿತ, ಅದು ಯೇಸು ಕ್ರಿಸ್ತನ ಕೇಂದ್ರೀಕೃತವಾದಂಥ ಸುವಾರ್ತೆ. ಬಹಳ ಅಮೂಲ್ಯವಾದಂಥ ಸುವಾರ್ತೆ ಪೌಲನ ಸುವಾರ್ತೆ. ಆದರೂ ವಾಕ್ಯ ಸಂದೇಶಕ್ಕೆ ಹೋಗೋಣ. ಆ ವಾಕ್ಯ ಯಾವುದು ಎಂಬುದಾದರೆ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನ ಓದಿಕೊಳ್ಳೋಣ. ಪ್ರಿಯರೇ, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಂದು ಬೈಬಲ್, ಪವಿತ್ರ ಬೈಬಲ್ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅದನ್ನ ನಾನು ಆ ತರ್ಜುಮೆಯ ವ್ಯತ್ಯಾಸವನ್ನ ನಿಮಗೆ ತಿಳಿಸುವನಾಗಿದ್ದೇನೆ. 3ನೇ, ಈತನು ಅಂದ್ರೆ ಯೇಸು ಕ್ರಿಸ್ತನು ದೇವರ ಮಹಿಮೆಯ ಪ್ರಕಾಶವು, ಆತನ ವ್ಯಕ್ತಿತ್ವದ ಪ್ರತಿರೂಪವು, ಆತನ ಬಲವುಳ್ಳ ವಾಕ್ಯದಿಂದ ಸಮಸ್ತಕ್ಕೂ ಆಧಾರನೂ ಆಗಿದ್ದನು. ಇಲ್ಲಿ ಆತನ ವ್ಯಕ್ತಿತ್ವದ ಪ್ರತಿರೂಪವು ಯಾರು? ಕರ್ತನಾದ ಯೇಸು ಕ್ರಿಸ್ತನು, ಕರ್ತನಾದ ಆ ದೇವರ, ತಂದೆಯಾದ ದೇವರ ಪ್ರತಿರೂಪನು, ಛಾಯೆ. ಪ್ರಿಯರೇ, ಇದು ನಾವು ಸತ್ಯವೇದವನ್ನ ತೆಗೆದುಕೊಂಡು ನಾವು ಸಭೆಗಳಲ್ಲಿ ಸರಿಯಾದ ಮನದಟ್ಟಾದಂಥ ವಿಷಯಗಳನ್ನು ನಾವು ಪ್ರಕಟಿಸುತ್ತಾ ಬರಬೇಕು. ಸತ್ಯವೇದ ಎಂದು ತಪ್ಪು ಹೇಳುವುದಕ್ಕೆ ಸಾಧ್ಯವಿಲ್ಲ. ಬೋಧನೆ, ನಮ್ಮೆಲ್ಲರ ಬೋಧನೆ ಸ್ವಲ್ಪ ತಪ್ಪಾಗಿ ಹೋಗುತ್ತದೆ. ಪ್ರಿಯರೇ, ದೇವರ ಆತ್ಮನು ನಮ್ಮಲ್ಲಿ ಮುದ್ರಿಸಿಕೊಂಡಿದ್ದಾನೆ. ನಮ್ಮ ವಿಷಯದಲ್ಲಿ ನಾವು ಕೊರಿಂಥಿ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಆತನು ನಮ್ಮ ಹೃದಯದಲ್ಲಿ ನಮ್ಮ ಆತ್ಮನ ಮುಖಾಂತರ ಸಾಕ್ಷಿ ಹೇಳುವನಾಗಿದ್ದಾನೆ ಎಂಬುದಾಗಿ. ಆ ವಿಷಯ ನನ್ನದಲ್ಲ, ಮುಂದಿನ ಸಂದೇಶದಲ್ಲಿ ಆ ವಿಷಯ ಯಾರು ಹೇಳ್ತಾನೆ ಎಂಬುದಾಗಿ ನೋಡುವಾಗ ಮುಂದೆ ಆಲೋಚನೆ ಮಾಡೋಣ. ಇಲ್ಲಿ ಓದುವಂತ ವಿಷಯವನ್ನು ನೋಡುವಾಗ, ಈತನು ದೇವರ ಮಹಿಮೆಯ ಪ್ರಕಾಶವು, ಆತನ ವ್ಯಕ್ತಿತ್ವದ ಪ್ರತಿರೂಪವು. ಬೇರೆ ದೇವರ ಪ್ರತಿಛಾಯೆ, ನೆರಳು. ದೇವರು ಯೇಸು ಕ್ರಿಸ್ತನು. ಆ ದೇವರ ಪ್ರತಿಛಾಯೆ ಯಾರು? ಯೇಸು ಕ್ರಿಸ್ತನು. ಅಂದರೆ ಸಂಪೂರ್ಣ ದೈವತ್ವವನ್ನು ಆತನಲ್ಲಿ ನೋಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಈತನು ಯಾರ ಛಾಯೆ?
ತಂದೆಯಾದ ದೇವರ ಛಾಯೆ, ಆತನ ಪ್ರತಿರೂಪ, ವ್ಯಕ್ತಿತ್ವದ ಪ್ರತಿರೂಪ. ಸೊ ದೇವರನ್ನೇ ಪ್ರತಿನಿಧಿಸುವ, ದೇವರನ್ನೇ ಕೊಡುವ ವ್ಯಕ್ತಿ ಈತನನ್ನು ನೋಡುವಾಗ ಈತನಲ್ಲಿ ದೈವತ್ವ ಕಾಣುತ್ತದೆ, ಆದರೆ ಪೂರ್ತಿಯಾಗಿ ಕಾಣುವುದಿಲ್ಲ. ಇವತ್ತಿನ ನಾವು ಸಂದೇಶದಲ್ಲಿ ಅದನ್ನು ತಿಳಿದುಕೊಳ್ಳೋಣ ಪ್ರಿಯರೇ. ದೇವರನ್ನೇ ಪ್ರತಿನಿಧಿಸುವ, ದೇವರನ್ನು ತೋರಿಸಿಕೊಡುವ ವ್ಯಕ್ತಿ ಈತನನ್ನು ನೋಡುವಾಗ ಈತನಲ್ಲಿ ದೈವತ್ವ ಕಾಣುತ್ತದೆ, ಆದರೆ ಪೂರ್ತಿಯಾಗಿ ದೈವತ್ವವನ್ನ ಕಾಣುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಮನುಷ್ಯನಾಗಿಯೂ ಕಾಣುತ್ತಾನೆ, ದೇವರಾಗಿಯೂ ಕಾಣುತ್ತಾನೆ ಪ್ರಿಯರೇ. ಹಾಗಾಗಿ ಈತನು ಯಾರ ಛಾಯೆ? ದೇವರ ಛಾಯೆ. ಯಾಕೆ ಇವಿಷ್ಟೆಲ್ಲ ಈಗೆಲ್ಲ ಮಾತಾಡ್ತಾ ಬರ್ತಿದ್ದೀರಾ ಬ್ರದರ್ ಅಂದ್ರೆ, ಅದಕ್ಕೆ ವಾಕ್ಯ ಆಧಾರಿತವಾದಂತ ಉಪದೇಶ. ವಾಕ್ಯ ಅದು ನಮಗೆ ತಿಳಿಸಿದ್ದೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ನೋಡ್ರಿ. 2ನೇ ವಚನವನ್ನ ನಾವು ಓದಿಕೊಳ್ಳೋಣ ಸಿಸ್ಟರ್. 2ನೇ ವಚನ, ಈ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ದೇವರು ನಮ್ಮ ಸ್ತೋತ್ರವಾಗಲಿ. ಈ ವಾಕ್ಯಕ್ಕಾಗಿ ನಾವೆಷ್ಟೋ ಸಲ ಕೇಳಿದ್ದೇವೆ, ಇದು ಹೌದೆಂದು ಅಂಗೀಕಾರ ಮಾಡಿದ್ದೇವೆ, ಎಲ್ಲವನ್ನ ತಿಳಿದಿದ್ದೇವೆ ನಾವು ಆತನ ವಿಷಯದಲ್ಲಿ. ಆತನೇ ದೇವರು ಎಂಬುದು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ದೃಢಪಡಿಸಿದ್ದೇವೆ. ಆತನನ್ನ ನಾವು ಪ್ರಾರ್ಥಿಸ್ತೇವೆ, ಬೇಡಿಕೊಳ್ಳುತ್ತೇವೆ, ಆತನಿಂದ ಪಡೆದುಕೊಳ್ಳುತ್ತೇವೆ, ಆತನಿಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರತಿರೂಪ ಅಷ್ಟೇ ಪ್ರಿಯರೇ, ತತ್ವದ ಮೂರ್ತಿ. ಅದು ಅಲ್ಲಿ ಹೇಳುವಂತ ಮಾತು ನೋಡಿದಾಗ ಆತನನ್ನು ವಿಗ್ರಹಗಳಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ದೇವರ ಪ್ರತಿರೂಪ ಅಷ್ಟೇ ಆ ಯೇಸು ಕ್ರಿಸ್ತನು ಪ್ರಿಯರೇ. ಹಾಗಾಗಿ ದೇವರು ಸಂಪೂರ್ಣತೆ ನೋಡಲು ಆತನಿಂದ ಸಾಧ್ಯವಾಗಿಲ್ಲ. ಹಾಗಾದ್ರೆ ಯಾಕೆಂದರೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಥ್ಯಾಂಕ್ ಯು. ದೇವ್ರ ನಮ್ಗೆ ಸ್ತೋತ್ರವಾಗ್ಲಿ ವಾಕ್ಯಕ್ಕಾಗಿ. ಕೆಲವರು ವೈಯಕ್ತಿಕವಾಗಿ ದೇವರ ಮಹಿಮೆಯನ್ನು ಅಥವಾ ಮನುಷ್ಯ ರೂಪದಲ್ಲಿ ಆತನ ಪ್ರಕಟಣೆಯನ್ನು ಹೊಂದಿದ್ದೇವೆ ಎಂಬುದಾಗಿ ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ 9ರಿಂದ 10ನೇ ವಚನದಲ್ಲಿ ನಾವು ಓದಕ್ಕೆ ಹೋಗಲ್ಲ. ಮತ್ತು 33ನೇ ಅಧ್ಯಾಯ 22, 23 ನಾನೀಗ ಹೇಳುವುದಕ್ಕೆ ಸಿದ್ಧನಾಗಿರುವಂತಹ ವಿಷಯ. ಯಾಕಂದ್ರೆ ಆ ಪ್ರತಿರೂಪವನ್ನ ಆತನ ನೋಡೋದಕ್ಕೆ ಹಂಬಲಿಸಿದಂತ ಮೋಶೆ, ಯಾಕಂದ್ರೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಮೋಶೆಯ ಗ್ರಂಥಗಳಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ನನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ. ನಾನು ಹಿಂದೆ ಸಂದೇಶಗಳನ್ನ ಹೇಳಿದ್ದೇನೆ. ಅದನ್ನೇ ಹೊಂದಾಣಿಕೆಯಾಗಿ ಮಾತಾಡುತ್ತಾ ಬರುತ್ತಿದ್ದೇನೆ ಚೈನ್ ರೂಪಕವಾಗಿ. ಯಾಕಂದ್ರೆ ನಾವು ಆತನನ್ನು ಯೆಶಾಯನು ಬರೀತಾನೆ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೆ ದೇವರನ್ನು ಯಾರು ಎಂದೂ ಕಂಡಿಲ್ಲ, ಯಾಕಂದ್ರೆ ಆತನು ತನ್ನ ಮಹತ್ವವುಳ್ಳ ಮಹಿಮೆಯನ್ನ ಪರಿಶುದ್ಧತೆಯಲ್ಲಿ ಆತನು ಆತ್ಮಸ್ವರೂಪನಾಗಿದ್ದಾನೆ. ಬೇರೆ ದೇವರು ಆತ್ಮಸ್ವರೂಪನು ಎಂಬುದಾಗಿ ತನ್ನ ಪ್ರಿಯನಾದ ಶಿಷ್ಯನು ಬರೀತಾ ಇದ್ದಾನೆ. ಎಲ್ಲಿ? ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23, 24 ಓದಿ ಸಿಸ್ಟರ್ ಅದನ್ನ. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ಪ್ರಕಟಣೆಯಲ್ಲಿ ಅದೇ ಅಂಗೀಕಾರಕ್ಕೆ ಯೋಗ್ಯವಾದಂತ ಮಾತು ಇದಾಗಿದೆ. ತನ್ನ ಪ್ರಿಯನಾದ ಶಿಷ್ಯನು ಬಹಳ ಸ್ಪಷ್ಟವಾಗಿ ಆತನು ಆ ದೈವತ್ವದ ವಿಷಯವಾಗಿ ಕ್ರಿಸ್ತನನ್ನ ಸರಿಯಾಗಿ ತಿಳಿದಂತ ವ್ಯಕ್ತಿಯಾಗಿದ್ದಾನೆ. ಪ್ರಿಯರೇ,
ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಮಾತಾಡಿ ನಾನು ಮುಂದಿನ ಸಂದೇಶಕ್ಕೆ ಬರ್ತೀನಿ. ಯಾಕಂತ ಹೇಳಿದ್ರೆ, ಆದರೆ ಅಲ್ಲಿ ನೋಡುವ ನಾವು ಕೆಲವೊಂದು ವಿಷಯ ಯೇಸು ಸ್ವಾಮಿ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಹಂದಿಗಳ ಮುಂದೆ ಮುತ್ತುಗಳನ್ನ ಚೆಲ್ಲಬೇಡ್ರಿ. ಪ್ರಿಯರೇ, ತನ್ನ ಸುವಾರ್ತೆಯಲ್ಲಿ, ಯಾಕಂದ್ರೆ ದೇವರ ವಿಷಯಗಳನ್ನ ಹಂದಿಗಳ ಮುಂದೆ, ತರ್ಕ ವಿಕರ್ತಗಳನ್ನ ಮಾಡುವರ ಮುಂದೆ, ಅದನ್ನ ನಂಬಿಕೆ ಇಲ್ಲದೆ ನಡೆಯುವರ ಮುಂದೆ ದೇವರ ವಾಕ್ಯಗಳನ್ನ ಚೆಲ್ಲಬೇಡ್ರಿ. ಪ್ರಿಯರೇ, ಇದು ನಮ್ಮ ಜೀವನವನ್ನ ಉಜ್ಜೀವಿಸುವ ಮಾಡುವಂತ ವಾಕ್ಯವಾಗಿದೆ. ಸುವಾರ್ತೆಗಳಲ್ಲಿ ಏನು ಹೇಳಿದ್ದಾನೆ? ಹಂದಿಗಳ ಮುಂದೆ ಮುತ್ತುಗಳನ್ನು ಚೆಲ್ಲಬೇಡಿರಿ. ಎಲ್ಲರಿಗೂ ಎಲ್ಲಾ ವಿಷಯವೂ ಅರ್ಥವಾಗುವುದಿಲ್ಲ ಪ್ರಿಯರೇ. ತಾನು ಆದುಕೊಂಡಂತ ಜನರಿಗೆ ಮಾತ್ರ ಆತನು ತಿಳಿಸುವನಾಗಿದ್ದಾನೆ. ಈ ಆತ್ಮಿಕ ವಿಷಯ, ಆತ್ಮಿಕ ಕಾರ್ಯ, ಆತ್ಮಿಕವಾಗಿ ನಡೆಯುವಂತ ದೇವಜನರಿಗೆ ಪ್ರಿಯರೇ, ಇಲ್ಲಿ ಮುಂದೆ ನಾನು ಹೇಳ್ತೀನಿ, ಆತನ ಹತ್ತಿರದವಿರುವವರಿಗೆ ಮಾತ್ರ ಅದನ್ನು ತಿಳಿಪಡಿಸುತ್ತಾನೆ. ನೋಡ್ರಿ, 12 ಜನ ಅಪೊಸ್ತಲರಲ್ಲಿ ಇಸ್ಕುರಿ ಯೂತನೂ ಇದ್ದನು, ಯೋಹಾನನೂ ಇದ್ದನು. ಕೆಲವು ವಿಷಯಗಳು ಇವರಿಗೆ ಅರ್ಥವಾಗಲೇ ಇಲ್ಲ. ಪ್ರಿಯರೇ, ಯೋಹಾನನಿಗೆ ಎಲ್ಲ ವಿಷಯವೂ ಕರ್ತನ ವಿಷಯದಲ್ಲಿ ತಿಳುವಳಿಕೆ ಆಯಿತು, ಆದ್ರೆ ಇಸ್ಕುರಿ ಯೂತನ ವಿಷಯದಲ್ಲಿ ಸ್ಟೀವನ್ಸನ್ ಬ್ರದರ್ ಹೇಳಿದ್ರು, ಇನ್ನೂ ಆತನ ಯೂದನ ವಿಷಯದಲ್ಲಿ ಮಾತಾಡುವುದರೆ ಬಹಳ ಅದ್ಭುತವಾದಂತ ಮನುಷ್ಯನಿಗೆ ಬದಲಾಯಿಸುವಂತ ಮಾತುಗಳು ಸತ್ಯವೇದದಲ್ಲಿದೆ ಪ್ರಿಯರೇ. ಆ ಯೂದನ ಕಾರ್ಯಗಳು, ಪಾತ್ರ ನಮ್ಮ ಜೀವಿತದಲ್ಲಿದೆ. ಮನುಷ್ಯನಲ್ಲಿ 2 ಸ್ವಭಾವ ಗುಣಲಕ್ಷಣಗಳು, ಒಂದು ಹೊರ ತೋರಿಕೆ ಮತ್ತು ಒಂದು ಒಳ ತೋರಿಕೆಯ ಕಾರ್ಯ ಮಾಡುವಂತ 2 ಸ್ವಭಾವಗಳಿವೆ. ಅದು ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ಸ್ಪಷ್ಟವಾಗಿ, ಯಾಕಂದರೆ ಆತನ ಸಂಗಡ 3.5 ವರ್ಷ ಆತನ ಜೊತೆಯಲ್ಲಿದ್ದೆ. ಯೂದನಿಗೆ ಅದು ಅರ್ಥವಾಗಲಿಲ್ಲ. ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಕ್ರಿಸ್ತಿಯ ಗೋಳದಲ್ಲಿ ನಾವು ಬದುಕುವಾಗ ಇದನ್ನು ನಾವು ಸಹ ಅರ್ಥ ಮಾಡಿಕೊಳ್ಳಬೇಕು. ನಾವು ಕ್ರೈಸ್ತರೊಳಗೊಳಗದಲ್ಲಿ ನಮ್ಮ ಪಾಡಿಗೆ ದೇವರ ವಿಷಯದಲ್ಲಿ ನಾವು ಜೀವಿಸಲು ಹೋಗಬಹುದು. ಆದ್ದರಿಂದ ಯಾವ ವಿಷಯದಲ್ಲೂ ನಮಗೆ ಅಡ್ಡಿ, ನಾವು ಆತ್ಮಿಕರಾಗಿ ಬೆಳೆಯುವುದಾದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಉಪದೇಶಗಳು ಇಂದ ನಮಗೆ ಯಾವ ಅಡ್ಡಿಗಳು ಬರಲ್ಲ. ಮೋಶೆಗೆ ತಿಳಿದಂತ ವಿಷಯಗಳು ಅರೋನನಿಗೆ ಗೊತ್ತಿಲ್ಲ. ಅರೋನನಿಗೆ ತಿಳಿದಂತ ವಿಷಯಗಳು ಮಿರ್ಯಾಮಳಿಗೆ ಗೊತ್ತಿರಲಿಲ್ಲ. ಮಿರ್ಯಾಮಳಿಗೆ ಗೊತ್ತಿದ್ದಂತ ವಿಷಯಗಳು ಅಲ್ಲಿದ್ದ ನೆರೆದಂತ ಜನಸಮೂಹಕ್ಕೆ ತಿಳಿದಿಲ್ಲ ಪ್ರಿಯರೇ. ಇದು ಬಹಳ ಪ್ರಾಮುಖ್ಯವಾದದ್ದು ಕ್ರಿಸ್ತಗೋಳದಲ್ಲಿ. ಎಷ್ಟೋ ಜನ ಇವತ್ತು ಕ್ರಿಸ್ತನನ್ನ ಅಲ್ಲ ಸಲ್ಲದಾಗಿ ಹೇಳಿದಂತ ಮಾತುಗಳನ್ನು ನಾವು ನೋಡ್ತೇವೆ. ಇವನು ಹುಚ್ಚನು, ಇವನು ಸೈತಾನನ ದಾಸನು, ಸೈತಾನನ ಬಲದಿಂದಲೇ ಕಾರ್ಯ ಮಾಡ್ತಾನೆ, ಇವನು ಹೊಟ್ಟೆ ಬಾಕನು, ಇವನು ಕಳ್ಳನು. ಬೇರೆ ಸರ್ವಶಕ್ತನಾದಂತ ದೇವರು ತನ್ನ ಪ್ರತಿರೂಪವನ್ನು ಪಡೆದುಕೊಂಡು ಈ ಲೋಕಕ್ಕೆ ಬಂದನು. ಆತನನ್ನ ಮನುಷ್ಯನು ಆಗಿ ಬಂದ ನಿಮಿತ್ತವಾಗಿ ಮನುಷ್ಯನು ಆತನ ಮುಂದೆ ನಡೆದುಕೊಂಡ ರೀತಿ ಜ್ಞಾನ ಪ್ರಭುರಾಜ್ ಬ್ರದರ್ ಹೇಳಿದರು. ಆ ಮಹಿಮೆಯ ದೇವರ ವಿಷಯವಾಗಿ ಯಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಆತನಿಗೆ 1-2 ಹೆಸರೇ ಪ್ರಿಯರೇ. ಸತ್ಯವೇದದಲ್ಲಿ 172 ಹೆಸರುಗಳು ಬರೆಯಲ್ಪಟ್ಟಿದೆ. ನಿಮ್ಮ ಜೀವಿತ ಪೂರ್ತಿ ಆತನ ಹೆಸರನ್ನ ಹೇಳುವುದಕ್ಕೆ ಸಾಧ್ಯವಿಲ್ಲ ಪುತ್ರ. ಒಂದಾದ್ರೂ ತಪ್ಪಿ ಹೋಗಬಹುದು. ಅಂತ ಹೆಸರುಳ್ಳಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ದೇವರ ಪ್ರತಿರೂಪ, ಅದು ಛಾಯೆ ಆಗಿದೆ. ನಮ್ಮ ಜೀವಿತದಲ್ಲಿ ನಾವು ಆತನನ್ನ ಬರೀ ಕ್ರಿಸ್ತನಾಗಿ ನೋಡಬಾರದು. ಆತನು ಬೆಳಕಾಗಿದ್ದಾನೆ. 8:12 ನಾವು ನೋಡ್ತೇವೆ. ಅಗಮ್ಯ ಬೆಳಗಿನಲ್ಲಿ ನೋಡ್ರಿ, 1 ತಿಮೋಥಿ 6:16 ಓದಿಕೊಳ್ಳೋಣ ಸಿಸ್ಟರ್. 1 ತಿಮೋಥಿ 6:16. ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ದೇವನಾಮ ಹೇಳಿ, ಓದಿ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು.
ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೆನ್. ಪ್ರಿಯರೇ, ಇವೆಲ್ಲ ವಚನಗಳು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನಕ್ಕೆ ಆಧಾರವಾದಂತಹ ವಚನಗಳು. ಮನುಷ್ಯರಲ್ಲಿ ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆತನು ತಂದೆಯ ಎದೆಯಲ್ಲಿದ್ದವನು. ತಂದೆ ಮತ್ತು ಮಗನ ನಡುವೆ ನಿಕಟ ಸಂಬಂಧವನ್ನು ಮತ್ತು ತಂದೆ ಮತ್ತು ಮಗನಲ್ಲಿ ಪ್ರೀತಿಯನ್ನು ತೋರಿಸುತ್ತದೆ. ಇವರಿಬ್ಬರು ವಿಶಿಷ್ಟ ವ್ಯಕ್ತಿಗಳನ್ನ ಸಹ ಗಮನಿಸಿ ಮನುಷ್ಯನು ದೇವರನ್ನ ಕಾಣಲಾರನು. ಆದರೆ ಕರ್ತನಾದ ಯೇಸುವಿನ ಜೀವನ ಮತ್ತು ಕೃತ್ಯಗಳಿಂದ ಮತ್ತು ಆತನ ಮಾತುಗಳಿಂದ ದೇವರ ಗುಣಲಕ್ಷಣಗಳನ್ನು ಸಂಪೂರ್ಣ ಪ್ರಕಟಣೆಯನ್ನು ಕಾಣಬಹುದಾಗಿದೆ. ಆತನು ಈ ಲೋಕಕ್ಕೆ ಬಂದದ್ದು ಪ್ರಮುಖವಾದಂತ ಉದ್ದೇಶ ತಂದೆಯಾದ ದೇವರನ್ನು ಪ್ರಕಟಿಸುವುದಕ್ಕಾಗಿ. ಪ್ರಿಯರೇ, ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ ನಾವು ಅಲ್ಲಿರುವಂತ ಅಷ್ಟೂ ವಚನಗಳನ್ನು ನೋಡುವಾಗ ಆತನ ದೈವತ್ವವನ್ನ ಪ್ರಕಟಿಸುವಂತದ್ದನು, ಆತನು ಕೃಪೆಯನ್ನು ತೋರಿಸುವಂತವನು, ಬೆಳಕು ಮತ್ತು ಕತ್ತಲೆಯ ವಿಷಯಗಳಲ್ಲಿ ಆತನು ತಿಳಿಸುವಂತವನು, ದೇವರಿಗೆ ಗೌರವ ಅಗೌರವನ್ನ ತೋರಿಸುವ, ದೇವರಿಗೆ ಗೌರವ ಮತ್ತು ಅಗೌರವಗಳಿಗೆ ಮಾತಾಡುವಂಥದ್ದು. ಆತನು ಅನಾದಿಯಿಂದ ಇದ್ದವನು ಎಂಬುದಾಗಿ 4,000 ವರ್ಷಗಳ ಭೂಮಿಯನ್ನೇ ಸೃಷ್ಟಿಸುವ ಮೊದಲು, ಅಂದ್ರೆ ಸುಮಾರು 6,000 ವರ್ಷಗಳು ಬಿಸಿ ಅನಾದಿಯಿಂದ ಆತನು ಇರುವಂತದವನು. ಆತನು ಈ ಭೂಮಿಯೇ ಹುಟ್ಟಿರ್ಲಿಲ್ಲ ಎಂಬುದಾಗಿ. ಪ್ರೇರೆ, ಅನಾದಿ ಇಲ್ಲದಂತ ದೇವರು ತನ್ನ ತಂದೆಯನ್ನು ಅಂದ್ರೆ ದೇವರನ್ನು ಪ್ರಕಟಿಸುವುದಕ್ಕೆ ಈ ಲೋಕಕ್ಕೆ ಬಂದನು. ನನ್ನನ್ನು ನೋಡಿದರೆ ನನ್ನ ತಂದೆಯನ್ನು ಯೋಹಾನ ಸುವಾರ್ತೆ 14:9 ಸ್ಪಷ್ಟವಾಗಿ. ಬೇರೆ ಯೂದನು ಕರ್ತನ ವಿಷಯವನ್ನ ತಿಳ್ಕೊಳ್ಳಿಲ್ಲ, ಅವನು ಹಣದ ವಿಷಯವಾಗಿಯೇ ಚಿಂತಿಸಿದ. ಇವತ್ತು ಸಭೆಗಳಲ್ಲಿ ಸಹಿತ ಹಣಕ್ಕಾಗಿ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ. ತಮ್ಮ ಭೋಗಗಳಿಗೆ, ನಮ್ಮ ಔಷಧಿಗಳಿಗೆ ಹಣ ಬೇಕು. ದೇವರನ್ನು ಆಶ್ರಯಿಸಿಕೊಳ್ಳದೆ ಹಣವನ್ನು ಆಸ್ಕೊಂಡಿದ್ದಾರೆ. ಪ್ರೇರೆ, ಇಸ್ಕರಿ ಯೂತನು ಕರ್ತನಾದ ಯೇಸು ಕ್ರಿಸ್ತನ ಹಿಡಿದುಕೊಡುವುದಕ್ಕೆ 34ನೇವನ್ನ ಡೀಲ್ ಅಂದ್ರೆ ಒಪ್ಪಂದ ಮಾಡಿಕೊಂಡು ಬಂದು ತನ್ನ ಪಾತ್ರೆಯಲ್ಲಿ ಅದ್ದಿ ಕುಡಿಯುವನೇ ನನ್ನನ್ನು ಹಿಡಿದುಕೊಡುತ್ತಾನೆ. ಬೇರೆ ಜೋಬಲ್ಲಿ ದುಡ್ಡಿದೆ, ಆತನಿಗೆ ಗೊತ್ತಿಲ್ವಾ ನಾನು ಅವನಲ್ಲ ಎಂಬುದಾಗಿ ಕೇಳುತ್ತಾನೆ. ಅಂತ ಸ್ವಭಾವದವರು ನಾವು ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆ ಚಿಂತನೆಗಳನ್ನು ನೋಡುವಾಗ ಮನುಷ್ಯನ ನಡತೆ ಆತನ ದೃಷ್ಟಿಯಲ್ಲಿ ಶುದ್ಧ, ಆದರೆ ದೇವರಿಗೆ ಅದು ಬಹಿರಂಗವಾಗಿದೆ. ಪ್ರಿಯರೇ, ಹಾಗಾಗಿ ನಾವು ವಿಮೋಚನ ಕಾಂಡಕ್ಕೆ ಹೋಗ್ತೇನೆ. ನಾನು ಬಹಳಷ್ಟು ಮಾತು ನಿಮ್ಮ ಒಟ್ಟಿಗೆ ಹೇಳಿದ್ದೇನೆ. ಆದರೆ ಅರೋನನಿಗೆ ಗೊತ್ತಾದಂತ ವಿಷಯಗಳು ನಾನು ಹೇಳಿದ್ದೇನೆ. ಮಿರ್ಯಾಮಳ ವಿಷಯದಲ್ಲಿ, ಅಲ್ಲಿ ಮಿರ್ಯಾಮಳಿಗೆ ಗೊತ್ತಿರುವಂತ ವಿಷಯ ನಡೆದಂತ ಅವರಿಗೂ ಸಹ ತಿಳಿಲಿಲ್ಲ, ಆದ್ರೆ ಜನರಿಗೆ ತಿಳಿಲಿಲ್ಲ. ನಾನು ಯಾರ ಮೇಲೆ ಕರುಣೆಯನ್ನು ತೋರಿಸುತ್ತವನೋ, ಯಾರ ಮೇಲೆ ಕರುಣೆ ತೋರಿಸ್ತೇನೆ ಅದು ಆತನಿಗೆ ಇಷ್ಟ, ಆತನ ಒಂದು ಇಷ್ಟ ಅದು. ಯಾಕೆ ಎಂಬುದಾಗಿ ನೋಡುವಾಗ ಅದನ್ನು ಪ್ರಶ್ನೆ ಮಾಡುವಂತ ಪ್ರಶ್ನೆ ನಮಗಿಲ್ಲ. ಪ್ರಿಯರೇ, ಯಾರಿಗೂ ಅಧಿಕಾರವಿಲ್ಲ ಈ ಲೋಕದಲ್ಲಿ. ಯಾಕಂದ್ರೆ ಸತ್ಯವೇದದಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ನಾನು ಮುಂದೆ ಮಾತಾಡುತ್ತಾ ನಾನು ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಚನಕ್ಕೆ ಬರ್ತೇನೆ. ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಜೀವಿತದಲ್ಲಿ ಆತನ ಕಾಣುವುದಕ್ಕೂ, ನಂಬಿಕೆಗೆ ಯೋಗ್ಯವಾಗಿ ನಡೆಯುವುದಕ್ಕೂ, ಸಭಾ ಮಂದಿರದಲ್ಲಿ ಆತನಿಗೆ ಸಾಷ್ಟಾಂಗವೇ ಗಮನಿಸಕ್ಕೂ, ನಾವು ಯೋಗ್ಯರಾಗಿದ್ದೇವೆ. ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ ನೋಡಿ, ಮೀಟ್ ಮಾಡ್ಕೊಳ್ಳಿ. ಯಾಕೆ ಅದು ಇಷ್ಟ? ಅದನ್ನು ಕಟ್ಟಿದವನು ಯಾರು? ನೋಡ್ರಿ, ನಾನು ಹೇಳ್ತೀನಿ, ಯಾಕೋಬನನ್ನು ಆರಿಸಿಕೊಂಡು ಎಸಾವನನ್ನು ಬಿಟ್ಟುಬಿಟ್ಟ. ಒಳ್ಳೆಯದನ್ನು ಕೆಟ್ಟದನ್ನು ಮಾಡುವುದಕ್ಕೆ ಮುಂಚೆ ಇದು ದೇವರ ಸಾರ್ವಭೌಮತ್ವವನ್ನ ತೋರಿಸುತ್ತ ಅದು. ಅದಕ್ಕೆ ಆತನಿಗೆ ಅಧಿಕಾರ ಕರ್ತನು. ಆತನ ಎರುದರಲ್ಲಿ ಬೆಟ್ಟವೇ ಕರಗಿ ಹೋಯಿತು ಎಂಬುದಾಗಿ ಕೀರ್ತನೆಗಾರನೇ ಹೇಳ್ತಾನೆ. ಆತನ ಮುಂದೆ ಸೃಷ್ಟಿಯನ್ನು ನೋಡುವಾಗ ಆಕಾಶ
ಆಕಾಶದಲ್ಲಿರುವ ಸೂರ್ಯ ಚಂದ್ರನ ನೋಡುವಾಗ ಆತನು ಮಾತನ್ನ ಪಾಲಿಸುತ್ತದೆ ಪ್ರಿಯರೇ. ಪ್ರಿಯರೇ, ಸೂರ್ಯನ ಈ ಕಡೆಯಿಂದ ಆ ಕಡೆ ಚಲಿಸ್ತಾ ಇದ್ದಾನೆ, ನಾವು ಹೇಳ್ತೀವಿ ನಾವು ಚಲಿಸ್ತಾ ಇಲ್ಲ, ಸೂರ್ಯ ಚಲಿಸ್ತಾನೆ ಎಂಬುದಾಗಿ. ಆದ್ರೆ ವಿಜ್ಞಾನ ಏನ್ ಹೇಳುತ್ತದೇನೆ, ಅದು ಆತನು ನಿಂತಿದ್ದಾನೆ, ನಾವು ಚಲಿಸ್ತಾ ಇದ್ದೇವೆ. ಅದು ನಮಗೆ ಕಾಣುತ್ತೋ? ಅದು ಇಷ್ಟ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ಪ್ರಿಯರೇ. ನಮ್ಮ ಆರಾಧಕನನ್ನ ನಾವು ಹೇಗೆ ಈ ಲೋಕದಲ್ಲಿ ಶ್ರೇಷ್ಠ ಆರಾಧಕನು ಈ ಲೋಕಕ್ಕೆ ಮತ್ತೆ ಎಲ್ಲಾ ಜನಾಂಗಕ್ಕೆ ನಾನು ಕಾಣುತ್ತೇನೆ ಎಂಬುದಾಗಿ ಮಾತು ಕೊಟ್ಟವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಆ ಸಾರ್ವಭೌಮತ್ವವನ್ನ ನಾವು ಅಂಗೀಕರಿಸಬೇಕು. ಆತನನ್ನ ಕೊಂಡಿದೆಯಲ್ಲ, ನಾವು ನಮ್ಮನ್ನ ತಗ್ಗಿಸಿಕೊಳ್ಳುವುದು ಆತನ ಮುಂದೆ ಯೋಗ್ಯ. ಪ್ರಿಯರೇ, ಕೆಲವರು ಪ್ರಶ್ನೆ ಮಾಡುತ್ತಾ ಇದ್ದಾರೆ, ಯೇಸವನನ್ನು ಆರಿಸಿಕೊಂಡು ಯಾಕೋಬನನ್ನ ಆರಿಸಿಕೊಂಡು ಯೇಸಾವನನ್ನು ಬಿಟ್ಟದು ಆತನಿಗೆ ಬಿಟ್ಟಿದ್ದದು, ನಾವು ಪ್ರಶ್ನೆ ಮಾಡುವಂತದ್ದಿಲ್ಲ. ಸೊ ರೋಮ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನ ಓದ್ಕೊಳ್ರಿ. ಒಂದು ಮಾತು, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. 9:20 ಸಿಸ್ಟರ್. ಮನುಷ್ಯನೇ ಹಾಗೆನ್ನಬೇಡ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು. ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ. ಓದಿ, ಕೆಳಗಡೆವರೆಗೆ ಓದಿ ಸಿಸ್ಟರ್. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರು. ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ ಮತ್ತು ತನ್ನ ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಪಾತ್ರ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶಾಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಆ ವಚನವೇನು? ಸಾಕು. ಸರ್ವಾಧಿಕಾರ ಆತನ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ, ಯಾಕಂದ್ರೆ ಆತನ ನಿರ್ಣಯ. ಆತನ ಈ ಲೋಕದಲ್ಲಿ ಆತನ ಏನೇನು ಮಾಡಿದ್ದಾನೆ ಆತನಿಗೆ ಬಿಟ್ಟಂತ ವಿಷಯಗಳು, ದೈವಿಕ ವಿಷಯಗಳು. ಆತನನ್ನ ಯಾರ ಮೇಲೆ ಕರುಣೆ ತೋರಿಸಬೇಕು, ಯಾರ ಮೇಲೆ ದಯೆ ತೋರಿಸಬೇಕು, ಯಾರನ್ನ ನಾನು ಆತನ ಮೇಲೆ ಕನಿಕರ ದಯೆ ತೋರಿಸ್ಬೇಕು ಎಂಬುದಾಗಿ ಆತನಿಗೆ ಗೊತ್ತಿದೆ, ನಾವು ನಿರ್ಣಯಿಸುವುದಲ್ಲ. ಪ್ರೇರೆ, ಯೇಸು ಕ್ರಿಸ್ತನ ಎಷ್ಟೋ ವಿಷಯಗಳನ್ನ ಮರೆಯಾಗಿದೆ. ಆತನ ಉದ್ದೇಶ, ಆತನ ಚಿತ್ತ ಯೇಸು ಕ್ರಿಸ್ತ ಹೇಳುವಾಗ ಕರೆಯಲ್ಪಟ್ಟವರು ಅನೇಕರು, ಕರೆಯಲ್ಪಟ್ಟವರು ಬಹಳ ಜನರು ಈ ಲೋಕದಲ್ಲಿ, ಆದರೆ ಆರಿಸಲ್ಪಟ್ಟವರು ಸ್ವಲ್ಪ ಜನ ಮಾತ್ರ. ಪ್ರಿಯರೇ, ಕರೆಯಲ್ಪಟ್ಟವರು ಸರ್ವಲೋಕಕ್ಕೆ ಆತನು ಈ ಲೋಕಕ್ಕೆ ಆತನು ಏನ್ ಮಾಡಿದ್ದಾನೆ? ತನ್ನ ಪ್ರಾಣವನ್ನ ದಾರ ಎರೆದಿದ್ದಾನೆ. ನಾವು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ದಾರ ಎರೆದನು ಎಂಬುದಾಗಿ. ಕರೆಯಲ್ಪಟ್ಟವರು ಬಹಳಷ್ಟು ಜನ ಇದ್ದಾರೆ ಪ್ರಿಯರೇ. ಇವತ್ತು ಸಭೆಯಲ್ಲೂ ಸಹಿತ ಬಹಳಷ್ಟು ಜನ ತುಂಬಿ ತೊಳುಕ್ತಾ ಇದ್ದಾರೆ. ನಿಜವಾದ ಸಂಗತಿ ಹೇಳದ ಸಭೆಯಲ್ಲಿ ಬಹಳಷ್ಟು ತಲೆ ಲೆಕ್ಕ ಕೊಡುವವರಿದ್ದಾರೆ. 300, 400, 1000, 2000, 3000. ಅಲ್ಲಿ ಆತ್ಮಿಕತೆ ಕಡಿಮೆ ಇದೆ. ರಕ್ತಸ್ರಾವ ಹೊಂದಂತಹ ಸ್ತ್ರೀ ಬಹಳ ನಂಬಿಕೆಯಿಂದ ಬಿಂದು ಯೇಸು ಕ್ರಿಸ್ತನ ಗೊಂಡೆಯನ್ನು ಮುಟ್ಟಿದಾಗ ಯಾರು ನನ್ನನ್ನು ಮುಟ್ಟಿದರು ಎಂಬುದಾಗಿ ಕೇಳಿದರೆ, ಪ್ರಿಯರೇ, ಆ ಯೆರಿಕೋ ಪಟ್ಟಣವನ್ನು ಹಾದು ಹೋಗುವಾಗ ಆ ಬಹಳ ನಂಬಿಕೆಯಿಂದ ಆ ಸ್ತ್ರೀ ಗೊಂಡೆಯನ್ನು ಮುಟ್ಟಿದರು. ಆಗ ಶಿಷ್ಯರು ಹೇಳಿದರು, ಏನಯ್ಯ ಏಸಯ್ಯ, ಎಷ್ಟೋ ಜನ ಕಾಲು ಬೀಳ್ತಾರೆ, ಕೈ ಕಾಲು ಹಿಡಿತಾರೆ, ನೀನು ಮೈ ತಾಕ್ತಾರೆ, ಏನು ಯಾರು ಮುಟ್ಟಿದ್ರು ಅಂತ ಕೇಳ್ತಿದ್ಯಲ್ಲ ಎಂಬುದಾಗಿ ಶಿಷ್ಯರು ಹೇಳಿದಾಗ ಬಹಳ ಸರಳವಾದಂಥ ಮಾತುಗಳಲ್ಲಿ ಹೇಳ್ತಿದ್ದೀನಿ, ವಾಕ್ಚಾತುರ್ಯದಿಂದಲ್ಲ ಪ್ರಿಯರೇ. ಹಾಗಾಗಿ ಯಾರೋ ಮುಟ್ಟಿದ್ರು ನನಗೆ, ಆ ನಿಮಿಗಷ್ಟೇ ಆದಂಥ ಸ್ತ್ರೀಯರನ್ನು ನೋಡಿದಾಗ ಆ ನಂಬಿಕೆ ಅವಳನ್ನು ಗುಣಪಡಿಸಿತು ಪ್ರಿಯರೇ. ಈ ವಾಕ್ಯ ಎಂಬುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ದೇವರ ಛಾಯೆ ಪ್ರತಿರೂಪ. ಈ ಈ ಈ ಈ ವಾಕ್ಯ ಎಂಬುವನು ಭಾಗವಾಗಿ ಮಾತಾಡಿದಂತ ದೇವರು ಇಂದು ಮಗನ ಮುಖಾಂತರ ಮಾತಾಡುವನಾಗಿದ್ದಾನೆ. ಕರೆಯಲ್ಪಟ್ಟವರು ಬಹಳಷ್ಟು. ಯೇಸು ಕ್ರಿಸ್ತನು ಇಡೀ ಲೋಕಕ್ಕಾಗಿ ಸತ್ತನು, ಆದರೆ ಕರೆ ಬನ್ನಿರಿ ಎಂಬುದಾಗಿ ಎಲ್ಲರನ್ನ ಕರೆತಾನೆ. ಎಲೆ ಕಷ್ಟಪಡುವವರೇ, ಹೊರಬತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ,
ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ಸಮಾಧಾನವನ್ನು ಕೊಡುತ್ತೇನೆ. 11ನೇ ಅಧ್ಯಾಯ 28ನೇ ವಚನ. ಅದೇ 11ನೇ ಅಧ್ಯಾಯ 27ನೇ ವಚನ ಆ ತಂದೆಯ ವಿಷಯವಾಗಿ ಆತನು ತಿಳಿಸುತ್ತಾ ಇದ್ದಾನೆ. ಪ್ರೇರೆ, ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ. ಈ ಲೋಕದಲ್ಲಿ ತಂದೆ ಆತನನ್ನು ನಂಬದೇ ಇರುವವರಿಗೆ ನಾನು ಹೇಳುವಂಥದ್ದು, ಆತನ ಪರಿಪೂರ್ಣತೆ ವಾಕ್ಯಾಧಾರಿತವಾಗಿದೆ. ದೇವರ ವಾಕ್ಯ ಎಲ್ಲೂ ಸುಳ್ಳಾಗಿಲ್ಲ. ಸುಳ್ಳಾದನ್ನು ಪ್ರಕಟಿಸುವ ಆತನಲ್ಲ, ಆತನಾಗಿ ಹೇಳುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನು. 1 ಕೊರಿಂಥಿ 14ನೇ ಅಧ್ಯಾಯ 34-35 ಸ್ತ್ರೀಯರ ಬಗ್ಗೆ ಬಾರಿ ಬರೆಯಲ್ಪಟ್ಟಿದೆ. ನೀನು ಸಭೆಯಲ್ಲಿ ಎಲ್ಲಾ ಸಭೆಗಳಿಗೂ ಅಂತ ಬರೆದ, ಎಲ್ಲಾ ಸಭೆಗಳಿಗೂ. ಕೆಲವರು ಹೇಳ್ತಾರೆ ನಮ್ಮ ಸಭೆಗಲ್ಲ, ಅದು ಕೊರಿಂಥಿ ಸಭೆಗೆ. ಇಲ್ಲ, ವಾಕ್ಯವನ್ನು ಗಮನಿಸಬೇಕು. ಸಭಾಕೂಟದಲ್ಲಿ ಅಂದ್ರೆ ದೇವರ ಆರಾಧನೆಯಲ್ಲಿ ಇನ್ನು ಉಳಿದಂತ ಎಲ್ಲ ಕಾರ್ಯಗಳು 6 ದಿನದಲ್ಲಿ ಅವರಿಗಿದೆ. ಸ್ತ್ರೀಯರು ಜೂಮ್ ಮೀಟಿಂಗ್ ನಲ್ಲಿ ಮಾತಾಡುವ ಹಕ್ಕಿದೆ ಅವರಿಗೆ, ಈ ಅನುಮತಿ ಇದೆ. ಇವರ ಧ್ವನಿ ಕೇಳಿ ಎಷ್ಟೋ ಜನರು ಆ ವಾಕ್ಯದ ವರವನ್ನ ಓದುವಂತ ವರವನ್ನ ಕೇಳಿ ಅವರನ್ನ ಸತ್ಯದಲ್ಲೂ ಭಯದಲ್ಲಿಯೂ ದೇವರ ಭಯದಲ್ಲಿ ನಡೆಸುವನಾಗಿದ್ದಾನೆ. ಜೆಲ್ಸಿ ಸಿಸ್ಟರ್ ಎಷ್ಟು ಅದ್ಭುತವಾಗಿ ಅವರು ಆ ಸೇವಿಕಿ ಓದ್ತಾ ಇದ್ದಾರೆ. ಬಹಳ ತೃಪ್ತಿ ನನಗೆ. ಆ ವರ ನನಗಿಲ್ಲ, ಅವರಿಗಿದೆ. ನಾನು ಕಣ್ಣಿದ್ದರೂ ಕುರುಡನು, ನಾನು ಕಣ್ಣತ್ತರೆ ಆಗ ನಿನ್ನ ಧರ್ಮಶಾಸ್ತ್ರದ ನಿಬಂಧನೆಗಳನ್ನು ನಾನು ಯಥಾರ್ಥವಾಗಿ ಪಾಲಿಸ್ತೇನೆ. ಅರಸನಾದಂತ ದಾವೀದನು 119ನೇ ಕೀರ್ತನೆ 18ನೇ ವಚನ. ಬೇರೆ ಈಗ ನಾವು ಮುಂದಿನ ಸಂದೇಶಕ್ಕೆ ಹೋಗೋಣ. ನಾವು ಜೆಲ್ಸಿ ಸಿಸ್ಟರ್ ಈ ವಾಕ್ಯವನ್ನು ನೀವೇ ಓದಬೇಕು. 33ನೇ ಅಧ್ಯಾಯ ವಿಮೋಚನ ಕಾಂಡ 18ನೇ ವಚನದಿಂದ 23ನೇ ವಚನದವರೆಗೆ ನೀವೇ ಅದನ್ನ ಓದಬೇಕೆಂದು ಕೇಳ್ಕೊಳ್ತೇನೆ. ಸಮಯ ನನಗೆ ಭಾರಿ ಕಡಿಮೆ ಇದೆ. ಓದಿ ಸಿಸ್ಟರ್, ಆ ವಾಕ್ಯವನ್ನ ಓದಿ. 18ರಿಂದ 23. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ ಆತನು, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಅದಕ್ಕೆ ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ದೇವಾಗಲಿಯೂ ವಾಕ್ಯ ಭಾಗಕ್ಕಾಗಿ ಪ್ರೇರೆ ಬಹಳ ಪ್ರಾಮುಖ್ಯವಾದಂತ ವಿಷಯ. ದೇವರ ಮನೆಯಲ್ಲಿ ಬಹಳ ನಂಬಿಗಸ್ತನಾದಂತ ಮೋಶೆ ರೂಪಾಂತರ ಬೆಟ್ಟದಲ್ಲಿ ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ ಮೋಶೆಯನ್ನ ದೇವರು ತೋರಿಸ್ತಾನೆ, ಆತನ ರೂಪಾಂತರವಾಯಿತು. ಬೇರೆ ಎಷ್ಟೋ ಜನರಿಗೆ ನಂಬಿಕೆ ಇಲ್ಲ. ಕಂಬಳಿ ಹುಳ ಚಿಟ್ಟೆಯಾಗಿ ಮಾರ್ಪಡುತ್ತದೆ. ಕಂಬಳಿ ಹುಳ ಯಾರಾದರೂ ನಾವು ನೋಡಿದ್ರೆ ಏನ್ ಮಾಡ್ತೀವಿ? ಅದು ಬರ್ತಿದ್ದಂಗೆ ಏನಾಗುತ್ತೆ, ನಾವು ಕಾಲಲ್ಲಿ ಹಿಚ್ಚಿಕೆ ಅದನ್ನು ಸಾಯಿಸ್ತೇವೆ. ಸೃಷ್ಟಿಯನ್ನೇ ತಿಳಿಯದ ನಾವುಗಳು ಆತನನ್ನು ತಿಳಿಯುವುದಕ್ಕೆ ಸಾಧ್ಯವಿವು? ಬೇರೆ ನಾನು ವಾಕ್ಯಕ್ಕೆ ಬರ್ತೀನಿ. ಬಹಳಷ್ಟು ವಿಷಯ ಇದೆ. ವಾಕ್ಯ ಆಧಾರಿತ ಸಂದೇಶಗಳು ಯವಾನನು ಬರೀತಾನೆ. ಪ್ರತಿಯೊಬ್ಬರೂ ಆತನ ವಿಷಯವಾಗಿ ತನ್ನ ಪತ್ರಿಕೆಯಲ್ಲಿ ಆತನು ಬೆಳಕಾಗಿದ್ದಾನೆ. 1:5, 4:12 ಆತನ ಪ್ರತಿರೂಪ. ತನ್ನ ಪ್ರಿಯನಾದ ಶಿಷ್ಯನು 5 ಗ್ರಂಥಗಳಲ್ಲಿ ಆತನನ್ನೇ ಪ್ರಕಟಿಸ್ತಾನೆ, ಆತನ ದೈವತ್ವ. ಯಾಕಂದ್ರೆ ಆತನ ಸಮೀಪದಲ್ಲಿ, ಆತನ ಹೃದಯದಲ್ಲಿ ಅಪ್ಪಿಕೊಂಡಿದ್ದಂತ ಪ್ರೇರೆ ನಾನು ಬಹಳ ರೂಪಾಂತರಗೊಳ್ಳುತ್ತಾನೆ. ಶಿವಪ್ರಸಾದ್ ಬ್ರದರ್ ಬಹಳ ಅದ್ಭುತವಾದಂತ ಆ ಒಂದು ರೂಪಾಂತರ ಬೆಟ್ಟದ ಪ್ರಾರ್ಥನೆ ವಿಷಯವಾಗಿ ಹೇಳಿದರು. ಯಾರು ಆತನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ?
ಪ್ರಾರ್ಥನೆ ವಿಜ್ಞಾಪನೆಗಳ ಮಾಡುವವರಿಗೆ ಮಾತ್ರ. ಪೌಲನು ಹೇಳ್ತಾನೆ, ನಾನು ಆತನ ದೈವತ್ವವನ್ನು ಪ್ರಕಟಿಸುವುದಕ್ಕ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಆತನ ಮರ್ಮದ ವಿಷಯವನ್ನು ತಿಳಿಯುವುದಕ್ಕಾಗಿ ಪ್ರಾರ್ಥಿಸಬೇಕು. ಕೇವಲ ನಾವು ಭಾನುವಾರದ ಕ್ರೈಸ್ತರಲ್ಲ, 365 ದಿನ ನಾವು ಮುಂಜಾನೆ ಎದ್ದು ಪ್ರಾರ್ಥಿಸ್ತೇವೆ. ನಾವು ಸ್ಟೀವನ್ಸನ್ ಬ್ರದರ್, ಹೆಲೆನ್ ಸಿಸ್ಟರ್, ಬೇರೆ ಜೂಮ್ನಲ್ಲಿ ಸೇರಿ ಅದಕ್ಕಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾನೆ, ಏಳು ಮಗನೇ, ಯಾಕೆಂದ್ರೆ ಆತನು ಮಾದರಿ, ನನ್ನ ಗುರುತು ಆತನ ರೂಪವಾಗಿದೆ. ಪ್ರಿಯರೇ, ನನ್ನ ಸಾನ್ನಿಧ್ಯ, ಆತನ ಮಹಿಮೆ, ಆತನ ಪ್ರಸನ್ನತೆ, ಆತನನ್ನು ಮುಂದೆ ನಿಂತುಕೊಳ್ಳುವಂಥದ್ದು ಆಗಿದೆ. ಅಂಥವರಿಗೆ ಮಾತ್ರ ಆತನ ಮಹಿಮೆಯ ಶರೀರ ನೋಡುವುದಕ್ಕೆ ಸಾಧ್ಯ. ಆದರೆ ಇಲ್ಲಿ ಹೇಳುವಂಥದ್ದು, ಇದಾದ ನಂತರ ದೇವರ ಪ್ರಭಾವ ದರ್ಶನಕ್ಕಾಗಿ ಪ್ರಾರ್ಥಿಸಿದನು. ಮೋಶೆ ನಿನ್ನನ್ನು ನೋಡ್ಬೇಕಂತ ಹೇಳಿ, ಸಾರಿ ತಾನು ನೋಡ್ಬೇಕೆಂಬುದಾಗಿ ಹಂಬಲಿಸಿದನು. ಯಾತಕ್ಕಾಗಿ? ಪ್ರಾರ್ಥನೆ ಮುಖಾಂತರವಾಗಿ. ಇಲ್ಲೂ ಸಹಿತ ಆತನು ತಿಳಿಸುವನಾಗಿದ್ದಾನೆ. ಪ್ರಭಾವ ದರ್ಶನಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾನೆ. ದೇವರು ತನ್ನ ಕೃಪೆ ಮತ್ತು ಕರುಣೆ ದೇವರಿಗಾಗಿ ಪ್ರಕಟಿಸಿಕೊಳ್ಳುವುದಕ್ಕಾಗಿ ವಾಗ್ದಾನ ಮಾಡಿದನು ಎಂಬುದಾಗಿ ವಿಮೋಚನ ಕಾಂಡ 34ನೇ ಅಧ್ಯಾಯದ 6-7 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರ ಮುಖವನ್ನು ನೋಡಿದ ಮೇಲೆ ಬದುಕುವ ಅವಕಾಶ ಮೋಶೆಗೆ ಇರುವುದಿಲ್ಲ. ಪ್ರಿಯರೇ, ಅಲ್ಲಿ ಹೇಳಲ್ಪಟ್ಟಂತ ವಾಕ್ಯಗಳನ್ನ ನಾನು ಮುಂದಿನ ದಿನಗಳಲ್ಲಿ, ಇವತ್ತು ಬಹಳ ಸಮಾಧಾನವಾಗಿ ನಾನು ಮಾತಾಡಿದ್ದೇನೆ. ಕೆಲವು ವಿಷಯಗಳನ್ನ ಇಟ್ಟು ವಾಕ್ಯ ಸಂದೇಶಕ್ಕೆ ನಾನು ನಡೆಸಿದ್ದೇನೆ. ಪ್ರಿಯರೇ, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತನು. ಸೋದರಿ ಹಾಡಿದ ಹಾಡು ಆತ್ಮಭರಿತವಾದದ್ದು. ಆ ಮನಸ್ಸಿನಲ್ಲಿ ಆತನ ರೂಪವನ್ನು ಕಂಡೆ. ಹೌದು, ಆತನಲ್ಲಿರುವಂತ ಮನಸ್ಸು ನಮಗೂ ಕೊಟ್ಟಿದ್ದಾನೆ. ಸ್ವನಿರ್ಣಯ, ಸ್ವಚಿತ್ತ ನಮಗೂ ಕೊಟ್ಟಿದ್ದಾನೆ. ನಾನು ಯಾರನ್ನು ಆರಾಧಿಸಬೇಕು, ಯಾರನ್ನ ಸಾಷ್ಟಾಂಗವೆರಗಿ ಆರಾಧಿಸಬೇಕು ಎಂಬ ಅಧಿಕಾರ ಸರ್ವಲೋಕಕ್ಕೂ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಈ ಕಲ್ಲು ಮಣ್ಣು ಆದಂಥವನ ಬಾಳವಾಗಿ ಪ್ರೀತಿಸಿದವರು, ತನ್ನನ್ನೇ ನಮಗಾಗಿ ಪ್ರಾಣವನ್ನು ತತ್ತಂಥವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಬಹಳ ವಿಷಯ ಇದೆ ಇನ್ನು ಹೇಳುವುದಕ್ಕೆ. ಯಾಕಂದ್ರೆ 9:24 ಆಯಿತು. ನಮಗೆ 9:20 ಮಾತ್ರ, ಯಾಕಂದ್ರೆ ನನಗೆ ಲೇಟಾಗಿ ಕೊಡ್ರು. 34 ನಿಮಿಷ ನಾನು ಪ್ರಸಂಗ ಮಾಡಿದ್ದೇನೆ. ಪ್ರಿಯರೇ, ನಾನು ಅಲ್ಪನು, ಗಣನೆಗೆ ಬಾರದವನು, ಯಾವ ಯೋಗ್ಯತೆ ನನ್ನಲ್ಲಿ ಇಲ್ಲ. ಯೆಶಾಯನು ಹೇಳ್ತಾನೆ, ನಾನು ಹೊಲಸು ತುಟಿಯವನು. ಹೌದು, ನಾವು ಯಾರು ಯೋಗ್ಯರಲ್ಲ ಪ್ರಿಯರೇ. ಆತನ ಮಾತು, ಆತನ ಚಿಂತೆಗಳು ಮಾಡುವಷ್ಟು ಯೋಗ್ಯರಲ್ಲ. ನಾವು ಆತನ ಮುಂದೆ ತಗ್ಗಿಸಿಕೊಳ್ಳುವುದಾದರೆ, ನನ್ನ ಮಗಳೇ, ನನ್ನ ಮಗನೇ, ಆತನ ದರ್ಶನ ನಮಗಿದೆ. ಒಂದಿನ ನಾವು ಪ್ರಾರ್ಥಿಸುವರಾಗೋಣ. ನಮ್ಮ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾದದ್ದು. ದೇವರು ನಮ್ಮನ್ನ ಜೀವಿತನ ಎಷ್ಟು ಬದಲಾಯಿಸಿದ್ದಾನೆ ಪ್ರಿಯರೇ. ಹೊಲಸು ಮಾತುಗಳನ್ನಾಡುವಂತ ತುಟಿ ಇಲ್ಲದೇ ಹೋಯಿತು 10 ವರ್ಷದ ರಕ್ಷಣೆ ವಿಷಯದಲ್ಲಿ. ಆದರೂ ಒಮ್ಮೊಮ್ಮೆ ಆ ಬೇರು ಒಳಗಡೆ ಇರುವಾಗ ಸ್ವಭಾವ ಬರ್ತಾ ಇರುತ್ತೆ. ನಾವು ದೇವರಲ್ಲಿ ಕ್ಷಮೆ ಕೇಳಿದ್ದೇವೆ, ಕ್ಷಮೆ ಬೇಡಿದ್ದೇವೆ, ಆತನು ಕ್ಷಮೆ ಕೊಡುವನಾಗಿದ್ದಾನೆ. 1 ಪೇತ್ರ 2:24 ಆ ಶಿಲುಬೆಯ ಮರಣದಲ್ಲಿ ನಾವು ಪಡೆದಿದ್ದೇವೆ ಪ್ರಿಯರೇ. ಹಾಗಾಗಿ ಇವತ್ತು ಈ ಅಲ್ಪನು, ಗಣನೆಗೆ ಬಾರದಂತ ನನ್ನನ್ನ ಈ ವಾಕ್ಯ ಸಂದೇಶಕ್ಕೆ ಇನ್ನೂ ಆರಂಭದಲ್ಲೇ ಇದ್ದೀನಿ. ಈ ವಾಕ್ಯದಲ್ಲಿ ನಾನು ಮುಂದೆ ಇನ್ನು ನನ್ನ ಆಲೋಚನೆಗಳು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು. ನಾನು ಮೋಶೆಯ ಎಲ್ಲ ವಿಷಯಗಳನ್ನ ನಾನು ಬರ್ಕೊಂಡಿದ್ದೀನಿ, ಹಾಗೇ ಇಲ್ಲ. ಅದಕ್ಕಾಗಿ ವಾರವೆಲ್ಲ ಪ್ರಯಾಸ ಪಟ್ಟಿದ್ದೇನೆ. ನಿಜವಾಗ್ಲೂ CBFCಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಯಾವ ಯೋಗ್ಯತೆ ಇಲ್ಲದಂತ ನನ್ನನ್ನು ಪ್ರಸಂಗಕ್ಕೆ ಕರೆಯುವುದು ಬಹಳ ಅದ್ಭುತ. ಈ ದಿಕ್ಕುಗಳಲ್ಲಿ ನಾನು ಬಹಳ ಆಸಕ್ತಿ ಉಳ್ಳವನಾಗಿದ್ದೇನೆ. ಆತನ ಸೇವೆ, ಆತನ ವಿಷಯಗಳಿಗೆ ಬಹಿರಂಗವಾಗಿ ನಾನೆಲ್ಲರಿಗೊಟ್ಟಿಗೂ ಮಾತಾಡುವಂತ ಅಧಿಕಾರ ನನಗೆ ಕೊಟ್ಟಿದ್ದಾನೆ. ದೇವರು ತನ್ನ ಪ್ರಭಾವ ಮಹಿಮೆಗಳು ಎಲ್ಲರಿಗೂ ತೋರಿಸುವನಾಗಿದ್ದಾನೆ. ನನಗೆ ಮಾತ್ರ ಅಲ್ಲ, ನಿಮಗೂ, ನಿಮ್ಮ ಕುಟುಂಬವನ್ನ ರಕ್ಷಣೆ ಉಂಟು ಮಾಡಿದನು ಆತನೇ. ಯೆಹೋವನು ಮನೆ ಕಟ್ಟಿದ್ದರೆ ಮನುಷ್ಯರು ಮನೆ ಕಟ್ಟುವುದಕ್ಕೆ ಪ್ರಯಾಸ ಪಡುವುದು ವ್ಯರ್ಥ. ಯೆಹೋವನನ್ನು ಪಟ್ಟಣ ಕಾಯದಿದ್ದರೆ ಪಟ್ಟಣ ಕಾಯುವುದು ಮನುಷ್ಯರು ವ್ಯರ್ಥ. ಇಡೀ ಲೋಕ ಆತನ ಆಳ್ವಿಕೆ, ಆತನ ಯೋಚನೆಯಲ್ಲಿ ನಡೆಯುತ್ತಿದೆ ಪ್ರಿಯರೇ. ನಾವು ಅದನ್ನು ಗಮನಿಸಬೇಕು.
ಈ ಜೀವಿತ ಒಂದು ದಿನ ಮಣ್ಣಿಗೆ ಮಣ್ಣಾಗಿ ಹೋಗುವುದು, ಹುಲ್ಲು ಒಣಗಿ ಹೋಗುವುದು, ಹೂ ಬಾಡಿ ಹೋಗುವುದು ಸದಾ. ಆ ಮಾತು ಯಾವುದೆಂದರೆ, ಆ ಮಾತು ಯಾವುದೆಂದರೆ, ಸಾರಲ್ಪಟ್ಟ ಸುವಾರ್ತೆಯು, ಸಾರಲ್ಪಟ್ಟ ಸುವಾರ್ತೆಯು. 1 ಕೊರಿಂಥಿ 15 4ನೇ ವಚನ. ಪೌಲನು ಹೇಳ್ತಾನೆ, ನಾನು ಕಲಿತಿದ್ದವನೇ ಎಂಬುದಾಗಿ. ಪ್ರಿಯರೇ, ಈ ತಿಂಗಳು ಆತನನ್ನ ಹೆಚ್ಚಾಗಿ ಧ್ಯಾನಿಸೋಣ, ಸುವಾರ್ತೆಯನ್ನು ಸಾರೋಣ. ಅದಕ್ಕಾಗಿ ನಮ್ಮನ್ನ ರಕ್ಷಣೆ ಕರೆದಿದ್ದಾನೆ. ದೇವರು ನಿಮ್ಮನ್ನ ಈ ವಾಕ್ಯ ಭಾಗಗಳನ್ನೆಲ್ಲ ಆಶೀರ್ವದಿಸಲಿ. ವಾಕ್ಯ ಓದಿದಂಥ ಸೂರ್ಯೋದಯರಿಗೆ ನನ್ನ ಕೃತಜ್ಞತೆಗಳು. CBFCಗೂ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್.